ನಮಸ್ಕಾರ ಪ್ರಿಯ ವೀಕ್ಷಕರೇ, ವೆಲ್ಕಮ್ ಟು ಮೈ ವಿದ್ಯಾರ್ಥಿವಾಣಿ ಯೂಟ್ಯೂಬ್ ಚಾನಲ್. ಮೊದಲನೇದಾಗಿ ಈ ಕ್ಲಾಸ್ ಕೇಳ್ತಿದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಕೂಡ ಮಾಡಿ. ನಾವು ಇವತ್ತು BA 4th ಸೆಮಿಸ್ಟರ್ನ ಬೇಸಿಕ್ ಇಂಗ್ಲಿಷ್ 2ನೇ ಅಧ್ಯಾಯವಾದಂಥ ಕಮ್ಯುನಿಕೇಷನ್ ಸ್ಕಿಲ್ನಲ್ಲಿರುವಂಥ 2ನೇ ಪಾಯಿಂಟ್ ಆದ ಕ್ರಿಯೇಟಿವಿಟಿ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಷನ್ ನೀಡ್ತಾ ಇದ್ದೀನಿ. ಮೊದಲನೇದಾಗಿ ಕ್ರಿಯೇಟಿವಿಟಿ ಎಂದರೇನು? Creativity is the act of turning new and imaginative ideas into reality. It is the ability to ಅಂದರೆ ಹೊಸ ಮತ್ತು ಕಲ್ಪನಾತ್ಮಕ ಆಲೋಚನೆಗಳನ್ನು ವಾಸ್ತವಕ್ಕೆ ತರುವುದನ್ನೇ ಸೃಜನಶೀಲತೆ ಎನ್ನಲಾಗುತ್ತದೆ. ಇದು ಕೇವಲ ಯೋಚನೆಯನ್ನಲ್ಲ, ಅದನ್ನು ಕಾರ್ಯರೂಪಕ್ಕೆ ತರುವಂಥ ಒಂದು ಸಾಮರ್ಥ್ಯವಾಗಿದೆ. ಇದರಲ್ಲಿ ಕೆಲವೊಂದಿಷ್ಟು ಪಾಯಿಂಟ್ಸ್ ಬರ್ತಾವೆ. ಪರ್ಸೀವ್ ದ ವರ್ಲ್ಡ್ ಇನ್ ನ್ಯೂ ವೇಸ್ ಅಂದರೆ ಪ್ರಪಂಚವನ್ನು ಹೊಸ ರೀತಿಯಲ್ಲಿ ನೋಡುವುದಂತ ಅರ್ಥ, ಅಂದರೆ ಹೊಸ ದೃಷ್ಟಿಕೋನ. ಮೇಕ್ ಕನೆಕ್ಷನ್ ಬಿಟ್ವೀನ್ ಅನ್ರಿಲೇಟೆಡ್ ಐಡಿಯಾಸ್, ಸಂಬಂಧಗಳನ್ನು ಹುಡುಕುವುದು, ಅಂದರೆ ಅಸಂಬಂಧಿತ ವಿಷಯಗಳ ನಡುವೆ ಕೊಂಡಿಯನ್ನು ಪತ್ತೆ ಹಚ್ಚುವುದು ಅಂತ ಅರ್ಥ. ನೆಕ್ಸ್ಟ್, ಜನರೇಟ್ ಯೂಸ್ಫುಲ್ ಸೊಲ್ಯೂಷನ್, ಉಪಯುಕ್ತ ಪರಿಹಾರವನ್ನು ಕಂಡುಕೊಳ್ಳುವುದು. ಕೆಲವು ಹೊಸತಷ್ಟೇ ಅಲ್ಲದೆ ಜನರಿಗೆ ಉಪಯುಕ್ತವಾದ ಪರಿಹಾರವನ್ನು ಕಂಡುಕೊಳ್ಳುವುದು ಅಂತ ಅರ್ಥ. ನೆಕ್ಸ್ಟ್ ಪಾಯಿಂಟು, ಕ್ರಿಯೇಟಿವಿಟಿ ಇನ್ವಾಲ್ವ್ಸ್ ಟೂ ಪ್ರೊಸೆಸ್, ಅಂದರೆ ಸೃಜನಶೀಲತೆಯಲ್ಲಿ ಎರಡು ಮುಖ್ಯ ಪ್ರಕ್ರಿಯೆಗಳು ಕೆಲಸ ಮಾಡ್ತವೆ. ಮೊದಲನೇದಾಗಿ ಥಿಂಕಿಂಗ್ ಅಂದರೆ ಚಿಂತನೆ ಅಂತ ಅರ್ಥ, ಅಂದರೆ ಹೊಸ ಐಡಿಯಾಗಳನ್ನು ಯೋಚಿಸುವುದು. ಎರಡನೇದಾಗಿ ಪ್ರೊಡ್ಯೂಸಿಂಗ್ ಅಂದರೆ ಉತ್ಪಾದನೆ, ಆ ಆಲೋಚನೆಯಲ್ಲಿ ಒಂದು ವಸ್ತುವಾಗಿ ಅಥವಾ ಒಂದು ಕೃತಿಯಾಗಿ ರೂಪಿಸುವುದು ಅಂತ ಅರ್ಥ. ನೆಕ್ಸ್ಟ್ ಇದರಲ್ಲಿ ಇಟ್ ರಿಸಲ್ಟ್ ಇನ್ ಸಮಥಿಂಗ್ ನ್ಯೂ ಆ್ಯಂಡ್ ವ್ಯಾಲ್ಯೂಯಬಲ್ ವಿಚ್ ಮೇ ಬಿ, ಇದರಲ್ಲಿ ಎರಡು ಥರವಾಗಿ ಕೆಲಸ ಮಾಡ್ತೇವೆ. ಮೊದಲನೇದಾಗಿ ಇಂಟ್ಯಾಂಜಿಬಲ್ ಅಂದರೆ ಸ್ಪರ್ಶಕ್ಕೆ ಸಾಧ್ಯವಾಗದಂಥ ಒಂದು ಕೆಲಸ ಮಾಡ್ತಾವೆ. ಅದು ಯಾವ ರೀತಿ ಅಂದರೆ ಕೆಲವೊಂದಿಷ್ಟು ಉದಾಹರಣೆ ಸಂಗೀತಗಳಾಗಿರ್ಬೋದು, ಸಿಂಗಿಂಗ್, ಆಮೇಲೆ ಜೋಕ್ ಆಗಿರ್ಬೋದು, ಆಮೇಲೆ ಸಿದ್ಧಾಂತಗಳಾಗಿರ್ಬೋದು, ಥಿಯರಿ ಅಂತ ಕರೀತಾರೆ. ನೆಕ್ಸ್ಟ್ ಇದರೊಳಗೆ ಟ್ಯಾಂಜಿಬಲ್ ಅಂತ ಬರುತ್ತೆ ಇನ್ನೊಂದು, ಅದು ಯಾವ ರೀತಿ ಅಂದರೆ ಸ್ಪರ್ಶಕ್ಕೆ ಸಾಧ್ಯವಾಗಬಹುದಂತ, ಅಂದರೆ ಪುಸ್ತಕವನ್ನು ನಾವು ಸ್ಪರ್ಶಿಸ್ಬೋದು, ಮುಟ್ಟಲಿಕ್ಕೆ ಸಾಧ್ಯವಾಗುತ್ತೆ. ಪೇಂಟಿಂಗು ನಾವು ನೋಡ್ಬೋದು ಮತ್ತು ಸ್ಪರ್ಶಕ್ಕೆ ಸಾಧ್ಯವಾಗಬಹುದು. ನೆಕ್ಸ್ಟ್, ಕ್ರಿಯೇಟಿವಿಟಿ ಆಸ್ ಎ ಪ್ಯಾಟರ್ನ್ ಆಫ್ ಥಿಂಕಿಂಗ್. ಕ್ರಿಯೇಟಿವಿಟಿ ಈಸ್ ದ ಸ್ಕಿಲ್ ಟು ಟ್ರಾನ್ಸೆಂಡ್ ಟ್ರೆಡಿಷನಲ್ thinking and generate new ideas. It works through 3 points brain network. ಅಂದರೆ ನಮ್ಮ ಸೃಜನಶೀಲತೆ ಅಂದರೆ ನಮ್ಮ ಮೆದುಳಿನಲ್ಲಿ 3 ಥರದ ಪಾರ್ಟ್ಸ್ಗಳು ಕೆಲಸ ಮಾಡ್ತವೆ. ಅದರಲ್ಲಿ ಮೊದಲನೇದು ಎಕ್ಸಿಕ್ಯೂಟಿವ್ ಅಟೆನ್ಷನ್ ನೆಟ್ವರ್ಕ್. ಅದು ಯಾವ ರೀತಿ ಅಂದ್ರೆ ಹೆಲ್ಪ್ಸ್ ಫೋಕಸ್ ಆ್ಯಂಡ್ ಕನ್ಸಂಟ್ರೇಷನ್, ಅಂದರೆ ಇದು ಏಕಾಗ್ರತೆ ಮತ್ತು ಗಮನ ಹರಿಸಲು ಸಹಾಯ ಮಾಡುತ್ತೆ. ಎರಡನೇದಾಗಿ ಇಮ್ಯಾಜಿನೇಷನ್ ನೆಟ್ವರ್ಕ್, ಹೆಲ್ಪ್ಸ್ ಇನ್ ಡೇ ಡ್ರೀಮಿಂಗ್ ಆ್ಯಂಡ್ ಇಮ್ಯಾಜಿನಿಂಗ್, ಅಂದರೆ ಹಗಲುಗನಸು ಕಾಣಲು ಮತ್ತು ಕಲ್ಪನೆಗಳನ್ನು ಸೃಷ್ಟಿಸಲು ನೆರವಾಗುತ್ತದೆ. ಮೂರನೇದು ಸ್ಯಾಲಿಯನ್ಸ್ ನೆಟ್ವರ್ಕ್, ಅಂದರೆ ಹೆಲ್ಪ್ಸ್ ಐಡೆಂಟಿಟಿ ಇಂಪಾರ್ಟೆಂಟ್ ಐಡಿಯಾ, ಮೆದುಳಿನಲ್ಲಿ ಬರುವಂಥ ಸಾವಿರಾರು ಐಡಿಯಾಗಳಲ್ಲಿ ಯಾವುದು ಮುಖ್ಯವಾದುದು ಎಂದು ಗುರುತಿಸಲು ಈ ನೆಟ್ವರ್ಕ್ ಸಹಾಯ ಮಾಡುತ್ತೆ. ಮೇನ್ ಕಾಂಪೊನೆಂಟ್ಸ್ ಆಫ್ ಕ್ರಿಯೇಟಿವಿಟಿ, ಅಂದರೆ ಕ್ರಿಯೇಟಿವಿಟಿಯಲ್ಲಿ ಮುಖ್ಯ ಘಟಕಗಳು ಅಂತ ಬರ್ತಾವೆ. ಇದರಲ್ಲಿ ಒಂದನೇದ್ದು ಒರಿಜಿನಾಲಿಟಿ, ಅಂದರೆ ಐಡಿಯಾ ಮಸ್ಟ್ ಬಿ ನ್ಯೂ ಆ್ಯಂಡ್ ಯುನಿಕ್. ಇಟ್ ಶುಡ್ ನಾಟ್ ಬಿ ಮರ್ಲಿ ಆನ್ extension of existing idea. Inspiration can be taken but the outcome must be original. ಅಂದರೆ ಮೂಲತ್ವ ಅಂತ ಕರೀತಾರೆ, ಅಂದರೆ ಐಡಿಯಾ ಹೊಸದಾಗಿರಬೇಕು ಅಥವಾ ಬೇರೆಯವರು ನಕಲು ಇರಬಾರದು ಅಂತ ಹೇಳ್ತಾರೆ. ನೆಕ್ಸ್ಟ್ ಎರಡನೇ ಪಾಯಿಂಟು ಫಂಕ್ಷನಾಲಿಟಿ. ಎ ಕ್ರಿಯೇಟಿವ್ ಐಡಿಯಾ ಮಸ್ಟ್ ವರ್ಕ್ ಆ್ಯಂಡ್ ಪ್ರೊಡ್ಯೂಸ್ ರಿಸಲ್ಟ್. ಇಫ್ ಇಟ್ ಡಸ್ ನಾಟ್ ಫಂಕ್ಷನ್ ಪ್ರಾಪರ್ಲಿ ದ ಎಫರ್ಟ್ ಬಿಕಮ್ ಯೂಸ್ಲೆಸ್. ಅಂದರೆ ಕಾರ್ಯಕ್ಷಮತೆ ಅಂತ ಅರ್ಥ. ಫಂಕ್ಷನಾಲಿಟಿ ಅಂದರೆ ಆ ಐಡಿಯಾ ಕೆಲಸ ಮಾಡ್ತಿರಬೇಕು ಮತ್ತು ಕೆಲಸ ಮಾಡದ ಕೇವಲ ಕಲ್ಪನೆ ಪ್ರಯೋಜನಕ್ಕೆ ಬರುವುದಿಲ್ಲ.
ನೆಕ್ಸ್ಟ್ ಪಾಯಿಂಟು ಹೂ ಆರ್ ಕ್ರಿಯೇಟ್ ಪೀಪಲ್ ಅಂದರೆ ಯಾರು ಕ್ರಿಯೇಟ್ ಮಾಡ್ತಾರಲ್ಲ ಜನರು ಅದು ಯಾವ ರೀತಿ ಅವ್ರದ್ದು ಇರ್ತಂದರೆ ಕ್ಯೂರಿಯಸ್ ಆ್ಯಂಡ್ ಥಾಟ್ ಪ್ರೊವೋಕಿಂಗ್ individuals and next people who see the world with a fresh perspective innovators and artists now for great achievements. Next one, qualities of create peoples ಅಂದರೆ ಸೃಜನಶೀಲತೆಯ ವ್ಯಕ್ತಿಯ ಗುಣಲಕ್ಷಣಗಳು ಯಾವ ರೀತಿ ಅಂತ ಹೇಳ್ತಾರೆ ಅವರು. ಮೊದಲನೇದಾಗಿ ಎನರ್ಜೆಟಿಕ್ ಅಂದರೆ ಮೊದಲನೇದಾಗಿ ಕುತೂಹಲ, ಸದಾ ಹೊಸದನ್ನು ಕಲಿಯುವ ಹಂಬಲ ಅವರಲ್ಲಿ ಇರುತ್ತೆ. ನೆಕ್ಸ್ಟ್ ಒಂದು ಉನ್ನತ ಒಂದು ಶಿಕ್ಷಣ, ದೈಹಿಕ ಮತ್ತು ಮಾನಸಿಕ ಚಟುವಟಿಕೆಯಿಂದ ಇರುತ್ತೆ. ನೆಕ್ಸ್ಟ್ ಬುದ್ಧಿವಂತಿಕೆ, ಹೆಚ್ಚಿನ ಐಕ್ಯೂ ಮಟ್ಟಿಗೆ ಸೃಜನಶೀಲತೆಗೆ ಪೂರಕವಾಗಿರ್ತದೆ. ಅವ್ರದ್ದು ಎನರ್ಜೆಟಿಕ್ ಆಗಿರ್ತಂದ್ರೆ ದೈಹಿಕ ಮತ್ತು ಮಾನಸಿಕ ಚಟುವಟಿಕೆಯಿಂದ ಇರುವುದು. ಇಂಟೆಲಿಜೆನ್ಸ್ ಏನೇ ಐಕ್ಯೂ ಮಟ್ಟವೇನು ಸೃಜನಶೀಲತೆಗೆ ಪೂರಕವಾಗಿರುತ್ತೆ. ನೆಕ್ಸ್ಟ್ ಡಿಸಿಪ್ಲಿನ್ಡ್ ಅಂದರೆ ಸೃಜನಶೀಲತೆಗೆ ಶ್ರಮ ಮತ್ತು ಬದ್ಧತೆ ಬಹಳ ಮುಖ್ಯ. ನೆಕ್ಸ್ಟ್ ಏಕಾಂತದ ಇಷ್ಟ, ಇವರು ಹೆಚ್ಚಾಗಿ ಶಾಂತವಾಗಿರಲು ಮತ್ತು ಒಂಟಿಯಾಗಿ ಯೋಚಿಸಲು ಇಷ್ಟಪಡ್ತಿರ್ತಾರೆ. ನೆಕ್ಸ್ಟ್ ಪಾಯಿಂಟು ಅರ್ನೆ ಡಿಟ್ರಿಚ್ ಕ್ಲಾಸಿಫೈಡ್ ಕ್ರಿಯೇಟಿವಿಟಿ ಇಂಟು 4 ಟೈಪ್ಸ್ ಅಂದರೆ ಡಿಟ್ರಿಚ್ ಅವರು ಸೃಜನಶೀಲತೆಯನ್ನು 4 ವಿಧಗಳಾಗಿ ವಿಂಗಡಿಸಿದ್ದಾರೆ. ಮೊದಲನೇದಾಗಿ ಡೆಲಿಬ್ರೇಟ್ ಆ್ಯಂಡ್ ಕಾನ್ಜೆನ್ಯೂಟಿವ್ ಅಂದರೆ ಉದ್ದೇಶಪೂರ್ವಕ ಮತ್ತು ಜ್ಞಾನಾಧಾರಿತ ಅಂತ ಅರ್ಥ. ಇದರಲ್ಲಿ ಪರ್ಪೋಸ್ಫುಲ್ ಆ್ಯಂಡ್ ನಾಲೆಜ್ ಬೇಸ್ಡ್ ಆಗಿರುತ್ತೆ. ಇನ್ವಾಲ್ವ್ಸ್ ರಿಸರ್ಚ್ ಆ್ಯಂಡ್ ಎಕ್ಸ್ಪೆರಿಮೆಂಟೇಷನ್ ಆ್ಯಂಡ್ ಲೊಕೇಟೆಡ್ ಇನ್ ಪ್ರೊಫೆಷನಲ್ ಆ್ಯಂಡ್ ಕೋಟೆಕ್ಸ್ ಆ್ಯಂಡ್ ಎಕ್ಸಾಂಪಲ್ಸ್ ಯಾವ ರೀತಿ ಅಂದರೆ ಅದಕ್ಕೆ ಉದಾಹರಣೆ ಥಾಮಸ್ ಅಲ್ವಾ ಎಡಿಸನ್. ಅಂದರೆ ಇದು ಜ್ಞಾನ ಮತ್ತು ಸಂಶೋಧನೆಯಿಂದ ಬರುತ್ತದೆ ಅಂತ ಹೇಳ್ತೈತೆ. ಎರಡನೇದಾಗಿ ಡೆಲಿಬ್ರೇಟ್ ಆ್ಯಂಡ್ ಎಮೋಷನಲ್ ಅಂದರೆ ಉದ್ದೇಶಪೂರ್ವಕ ಮತ್ತು ಭಾವನಾತ್ಮಕ. ಬ್ಯಾಲೆನ್ಸ್ಡ್ ವಿತ್ ಲಾಜಿಕ್ ಆ್ಯಂಡ್ ರೀಸೋನಿಂಗ್ ಆ್ಯಂಡ್ ನೆಕ್ಸ್ಟ್ ರಿಲೇಟೆಡ್ ಟು ಅಮ್ಯಾಗಲ್ ಆ್ಯಂಡ್ ಸಿಂಗುಲೇಟೆಡ್ ಕಾರ್ಟೆಕ್ಸ್ ಆ್ಯಂಡ್ ಹ್ಯಾಪನ್ಸ್ ಡ್ಯೂರಿಂಗ್ ಎ ಮೂಮೆಂಟ್. ಅಂದರೆ ಇದು ಭಾವನೆಗಳಿಗೆ ಸಂಬಂಧಿಸಿರುತ್ತೆ. ಮೆದುಳಿನ ಅಮಿಲ್ ಗಾಡ್ಲಾ ಅಂತ ಭಾಗದಲ್ಲಿ ನಡೆಯುತ್ತದೆ. ಇದು ಆಹಾ ಕ್ಷಣಗಳನ್ನು ನೀಡುತ್ತದೆ ಅಂತ ಹೇಳ್ತದೆ. ಮೂರನೇದಾಗಿ ಸ್ಪಾಂಟೇನಿಯಸ್ ಆ್ಯಂಡ್ ಕಾನ್ಜಿಟಿವ್ ಅಂದರೆ ಸ್ವಯಂ ಪ್ರೇರಿತ ಮತ್ತು ಜ್ಞಾನಾಧಾರಿತ ಅಂತ ಅರ್ಥ. ಅಂದರೆ ಅನ್ಕಾನ್ಸಿಯಸ್ ಮೈಂಡ್ ಫೈಂಡ್ ಸೊಲ್ಯೂಷನ್ ರಿಕ್ವೈರ್ಸ್ ನಾಲೆಜ್ ಇನ್ಸ್ಪಿರೇಷನ್. ಎಕ್ಸಾಂಪಲ್ಸ್ ಐಸಾಕ್ ನ್ಯೂಟನ್ ಡಿಸ್ಕವರಿಂಗ್ ಗ್ರೇವಿಟಿ. ಅದು ಯಾವ ರೀತಿ ಅಂದರೆ ನಾವು ವಿಶ್ರಾಂತಿಯನ್ನು ಪಡೆಯುತ್ತಿರುವಾಗ ಮೆದುಳು ಹಠಾತ್ ಪರಿಹಾರ ಕಂಡುಕೊಳ್ತದೆ. ಅಂದರೆ ಉದಾಹರಣೆಗೆ ಯಾರಂದ್ರೆ ಸರ್ ಐಸಾಕ್ ನ್ಯೂಟನ್ ಅವರು ಗುರುತ್ವಾಕರ್ಷಣ ಬಲವನ್ನು ಕಂಡುಹಿಡ್ತಾರೆ. ಯಾವ ರೀತಿ ಅಂದರೆ ಒಂದು ಆ್ಯಪಲ್ ಅವ್ರ ತಲೆ ಮೇಲೆ ಬಿದ್ದಿಂದ ಇದು ಯಾವ ರೀತಿ ಒಂದು ಗುರುತ್ವಾಕರ್ಷಣೆಯನ್ನು ಹೊಂದೈತೆ ಅಂತ ಕಂಡುಹಿಡಿತಾರೆ. ಅದೇ ರೀತಿ ಇದು ಉದಾಹರಣೆ. ನಾಲ್ಕನೇದಾಗಿ ಸ್ಪಾಂಟೇನಿಯಸ್ ಆ್ಯಂಡ್ ಎಮೋಷನಲ್ ಅಂದರೆ ಟೇಕ್ಸ್ ಪ್ಲೇಸ್ ಇನ್ ಅಮಾದಲ್ and related to opinion and common in musician, writer, painter cannot be forced. ಅಂದರೆ ಇದು ಅನಿರೀಕ್ಷಿತವಾಗಿ ಉಂಟಾಗುವಂಥ ಜ್ಞಾನೋದಯ ಎಫಿಷಿಯನ್ಸಿ ಅಂತ ಕರಿತೇವೆ. ಕಲಾವಿದರು ಮತ್ತು ಸಂಗೀತಗಾರರಲ್ಲಿ ಇದು ಹೆಚ್ಚಾಗಿ ಕಂಡುಬರ್ತದೆ ಅಂತ. ಇದನ್ನು ಬಲವಂತವಾಗಿ ಸೃಷ್ಟಿಸಲು ಸಾಧ್ಯವಾಗಿಲ್ಲ. ನೆಕ್ಸ್ಟ್ ಕಾನ್ಕ್ಲೂಷನ್ ಮತ್ತು ಅದ್ರಾಗೇನಿಲ್ಲ. Creativity is an important soft skill that combination originality and functionality. It involves brain network, emotional intelligence, and discipline and knowledge. Creativity may be deliberate and spontaneous, and creativity and emotional, or it play a vital role in innovation and achievement. ಅಂದರೆ ಸೃಜನಶೀಲತೆ ಕೇವಲ ಕಲೆ ಮಾತ್ರವಲ್ಲ, ಅದು ಬುದ್ಧಿವಂತಿಕೆ ಆಗಿರ್ಬೋದು, ಒಂದು ಶಿಸ್ತು ಮತ್ತು ಜ್ಞಾನದ ಸಮ್ಮಿಶ್ರಣ ಆಗಿರ್ಬೋದು. ಇದು ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ
ಪ್ರಗತಿ ಸಾಧಿಸಲು ಅಗತ್ಯವಾದ ಒಂದು ಕೌಶಲ್ಯವಾಗಿದೆ. ಮುಕ್ತಾಯವಾಯಿತು. ನಿಮ್ಮ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.